ಕಮಲ್ ವರ್ಸಸ್ ಕನ್ನಡಿಗರು ಒಂದು ಯುದ್ಧವೇ ನಡೀತಾ ಇದೆ. ಒಂದು ಕಡೆ ಉದ್ದಟತನವನ್ನ ನಟ ಕಮಲ್ ಹಾಸನ್ ಕನ್ನಡಿಗರ ಮೇಲೆ ತೋರಿಸ್ತಾ ಇದ್ದಾರೆ. ಕನ್ನಡ ಭಾಷೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದು ಅಲ್ಲದೆ ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ನಟ ಕಮಲ್ ಹಾಸನ್. ಹಾಗಾಗಿ ನಟ ಕಮಲ್ ಹಾಸನ್ಗೆ ಮತ್ತೆ ಹೈಕೋರ್ಟ್ ಕೂಡ ಈಗ ತರಾಟೆಗೆ ತೆಗೆದುಕೊಂಡಿದೆ. ಪತ್ರದಲ್ಲಿ ಕ್ಷಮೆ ಎಂಬ ಪದವನ್ನ ಉಲ್ಲೇಖಿಸಿಲ್ಲ ಅಂತ ಒಂದು ಕಡೆ ಕೋರ್ಟ್ ಈಗ ಕೇಳ್ತಾ ಇದೆ. ನಟ ಕಮಲ್ ಹಾಸನ್ ಪರ ವಕೀಲರಿಗೆ ಒಂದು ಕಡೆ ಜಡ್ಜ್ ಪ್ರಶ್ನೆ ಮಾಡಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ಇವತ್ತು ತರಾಟೆಗೆ ತೆಗೆದುಕೊಂಡು ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳೋದನ್ನ ಬಿಟ್ಟು ಬೇರೆ ಎಲ್ಲವನ್ನು ಕೂಡ ಹೇಳಿದ್ದೀರಾ ನೀವು. ಕಮಲ್ ಕ್ಷಮೆ ಕೇಳಿದ್ರೆ ನಿಮ್ಮ ಮನವಿಯನ್ನ ನಾವು ಪುರಸ್ಕಾರ ಮಾಡ್ತೀವಿ ಅಂದ್ರೆ ಚಿತ್ರ ರಿಲೀಸ್ ಆಗುತ್ತೆ. ಇಲ್ಲಿ ನಟ ಕಮಲ್ ಹಾಸನ್ಗೆ ಒಂದು ಕಡೆ ಹೈಕೋರ್ಟ್ ಈಗ ತರಾಟೆಗೆ ತೆಗೆದುಕೊಂಡಿದೆ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠ ಕಮಲ್ ಹಾಸನ್ ಪರವಾಗಿರುವಂತಹ ವಕೀಲರು ಏನಿದಾರಲ್ಲ ಧ್ಯಾನ್ ಚಿನ್ನಪ್ಪ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ. ಕನ್ನಡಿಗರಿಗೆ ಅವಮಾನ ಮಾಡಿದ್ದು ಅಲ್ಲದೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳಿ ಕಿರಿಕು ಮಾಡಿದ್ದು ಅಲ್ಲದೆ ಈಗ ನೋಡಿದ್ರೆ ಕನ್ನಡಿಗರ ಆಕ್ರೋಶಕ್ಕೆ ಈಗ ಮತ್ತೊಮ್ಮೆ ಗುರಿಯಾಗಿದ್ದಾರೆ ಕಮಲ್ ಹಾಸನ್. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಸಿನಿಮಾ ಹೆಂಗೆ ರಿಲೀಸ್ ಆಗುತ್ತೆ ಅದೇ ರೀತಿ ಕರ್ನಾಟಕದಲ್ಲೂ ಆಗಬೇಕು, ಜೊತೆಗೆ ಯಾವುದೇ ಅಡೆತಡೆ ಆಗಬಾರ್ದು ಅಂತ. ನೀವು ಬಿಸ್ನೆಸ್ ದೃಷ್ಟಿಯಿಂದ ನೋಡಿದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕೋರ್ಟ್ ಹೇಳಿದೆ. ಎಂ ನಾಗಪ್ರಸನ್ನ ಅವರು ನೀವು ಬಿಸ್ನೆಸ್ ದೃಷ್ಟಿಯಿಂದ ನೋಡಿದ್ರೆ ಸಿನಿಮಾ ರಿಲೀಸ್ ಆಗುತ್ತೆ, ಭಾವನೆ ದೃಷ್ಟಿಯಿಂದ ನೋಡಿದ್ರೆ ನಿಮ್ಮ ಸಿನಿಮಾ ಫ್ಲಾಪ್ ಆಗುತ್ತೆ, ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೂಡ ಒಂದಿಷ್ಟು ಅವರಿಗೆ ಕ್ಷಮೆ ಕೇಳಲಿಕ್ಕೆ ಹೇಳಿದ್ರು. ಅದ್ರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಪತ್ರವನ್ನು ಬರೆದಿದ್ದಾರೆ, ಕೋರ್ಟಿಗೆ ಪತ್ರ ಬರೆದಿದ್ದಾರೆ. ಆದರೆ ಒಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಕ್ಷಮೆ ಅನ್ನುವಂತಹ ಒಂದು ಪದವೇ ಅಲ್ಲಿ ಮೆನ್ಷನ್ ಆಗಿಲ್ಲ. ಹಾಗಾದ್ರೆ ಅಷ್ಟೊಂದು ಉದ್ದಟತನ ಬೇಕಾ ಕಮಲ್ ಹಾಸನ್ಗೆ? ಕಮಲ್ ಹಾಸನ್ ಬರೀ ತಮಿಳು ಭಾಷೆಗೆ ಮಾತ್ರ ಸೀಮಿತ ಆಗಿಲ್ಲ, ಬಹುಭಾಷಾ ನಟ ಅಂತ ಕರೀತಾರೆ, ಉಳಗನಾಯಕನ್ ಅಂತ ಕರೀತಾರೆ. ಉಳಗನಾಯಕ ಅಂದರೆ ವಿಶ್ವರೂಪ. ಈ ವಿಶ್ವರೂಪ ಇವತ್ತು ಉದ್ದಟತನವನ್ನು ತೋರಿಸ್ತಾ ಇದೆ. ಒಂದು ಕಡೆ ಕಮಲ್ ಹಾಸನ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಏನು ಕನ್ನಡದಲ್ಲಿ ಏನು ಅಭಿನಯ ಮಾಡೇ ಇಲ್ವಾ ಕಮಲ್ ಹಾಸನ್? ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿಲ್ವಾ? ಕನ್ನಡದ ಅನ್ನ ತಿಂದಿಲ್ವಾ? ಕಾವೇರಿ ನೀರು ಕುಡ್ದಿಲ್ವಾ? ಇಂತಹ ಉದ್ದಟತನವನ್ನು ಮೆರೆಯೋದನ್ನು ಬಿಡಬೇಕು. 230 250 ಸಿನಿಮಾ ಆಗ್ತಾ ಇದೆ ಕಮಲ್ ಹಾಸನ್ದು, ಆದರೂ ಕೂಡ ಕನ್ನಡದ ಬಗ್ಗೆ ಯಾಕೆ ಇಷ್ಟೊಂದು ತಾತ್ಸಾರ? ಬರೀ ಕಮಲ್ ಹಾಸನ್ ಅಂತ ಅಷ್ಟೇ ಅಲ್ಲ, 1950ರಲ್ಲಿ ಇದೇ ಥರ ಒಂದಿಷ್ಟು ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಿದ್ರು ಅನೇಕ ನಟರು. ಅವರು ಈಗ ಸಾಕಷ್ಟು ಕ್ಷಮೆಯನ್ನು ಕೇಳಿ, ಮತ್ತು ಕಮಲ್ ಹಾಸನ್ ಜೊತೆಗೆ ಈ ಹಿಂದೆ ರಜನಿಕಾಂತ್ ಕೂಡ ಕಾಲ ಸಿನಿಮಾ ರಿಲೀಸ್ ಆಗಿತ್ತು, ಆ ಸಂದರ್ಭದಲ್ಲೂ ಕೂಡ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ರು, ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದರು. ಆ ಸಂದರ್ಭದಲ್ಲಿ ರಜನಿಕಾಂತ್ ಕೂಡ ಕ್ಷಮೆಯನ್ನು ಕೇಳಿದ್ರು. ನೋಡಿ, ತಪ್ಪು ಮಾಡೋದು ಸಹಜ, ಕ್ಷಮಿಸೋದು ದೊಡ್ಡ ಗುಣ. ಕ್ಷಮಿಸೋಕ್ಕೆ ರೆಡಿ ಇದ್ದಾರೆ ಕನ್ನಡಿಗರು. ಕನ್ನಡಿಗರು ಸ್ವಾಭಿಮಾನಿಗಳು, ಉದಾರ ಮನೋಭಾವನೆಯವರು. ಹಾಗಾಗಿ ಕನ್ನಡಿಗರು ಕ್ಷಮಿಸೋಕ್ಕೆ ರೆಡಿ ಇದ್ದಾರೆ. ಕಮಲ್ ಹಾಸನ್ ಅವರೇ, ದಯಮಾಡಿ ಕ್ಷಮೆ ಕೇಳಿ. ಯಾಕಂದರೆ ನೀವು ಮಾಡಿರೋದು ಯಾವುದೋ ಒಂದು ಪ್ರಾಂತ್ಯಕ್ಕೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಮಾಡಿರುವಂಥ ಅಪಮಾನ ಅಲ್ಲ. ಯಾರು ಕನ್ನಡವನ್ನು ಪ್ರೀತಿಸ್ತಾರೆ, ಯಾರು ಕನ್ನಡವನ್ನು ಗೌರವಿಸ್ತಾರೆ, ಆರಾಧಿಸ್ತಾರೆ, ಅಂತಹ ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿದ್ದೀರಾ. ಯಾವತ್ತೂ ಕೂಡ ಭಾವನೆಗೆ ಧಕ್ಕೆ ಮಾಡಬಾರ್ದು, ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಬಾರ್ದು. ಅಂತಹ ಕೆಲಸಕ್ಕೆ ಕಮಲ್ ಹಾಸನ್ ಕೈ ಹಾಕಿದ್ದೇ ದೊಡ್ಡ ತಪ್ಪು. ಯಾಕಂದರೆ 1983ರಲ್ಲೇ ಮುಂದೆ ಬನ್ನಿ, ಜೀವನದಲ್ಲಿ ಇನ್ನಾದರೂ ಮುಂದೆ ಬನ್ನಿ ಅಂತ ಹಾಡು ಹೇಳುವ ಮುಖೇನ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರ 1983ರಲ್ಲಿ 40 ವರ್ಷಗಳು ಕಳೀತು. ಆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರಿ. ಅವತ್ತೇ ಕನ್ನಡಿಗರು ನಿಮ್ಮನ್ನ ಅಪ್ಕೊಂಡ್ರು, ಅವತ್ತೇ ನಿಮ್ಮನ್ನ ಹೊಗಳಿದ್ರು, ಅವತ್ತೇ ನಮ್ಮ ನಟ ಇವರು ಅಂತ ಕೊಂಡಾಡಿದ್ರು. ಅದಾದ ಮೇಲೆ ಮರಿಯಾ ಮೈ ಡಾರ್ಲಿಂಗ್ ಅನ್ನುವಂಥ ಚಿತ್ರದಲ್ಲಿ ಮಾಡಿದ್ರಿ, ಕೋಕಿಲಾ ಚಿತ್ರದಲ್ಲಿ ಮಾಡಿದ್ರಿ, ಇತ್ತೀಚೆಗೆ ರಾಮ ಶ್ಯಾಮ ಬಾಮ ಅನ್ನುವಂತಹ ಒಂದು ಚಿತ್ರದಲ್ಲಿ ಅಮೋಘವಾದಂಥ ಅಭಿನಯವನ್ನು ಮಾಡಿದ್ರಿ.